ಸುದೀಪ್ ಅಣ್ಣ. ಸುದೀಪ್ ಅಣ್ಣ ಅವ್ರೊಂಥರ ನನಗೆ ಅವ್ರ ಮನಸ್ಥಿತಿ ಬಹಳ ಇಷ್ಟ. ಓಕೆ. ಸ್ಪರ್ಶ ನೋಡಿದಾಗ್ಲಿಂದ ಹಿಡಿದು ನಾವು ಅವಾಗೆಲ್ಲ ಕಾಲೇಜಲ್ಲಿ ಓದ್ತಿದ್ವಿ. ಸ್ಪರ್ಶ ಬಂದಾಗ ಯಾರು ಇಷ್ಟು ಸಖತ್ತಾಗಿದ್ದಾರೆ ಇವರು, ಇಷ್ಟು ನೋಡೋಕೆ ಇಷ್ಟು ಚೆನ್ನಾಗಿದ್ದಾರಲ್ಲ, ಉದ್ದ ಇದ್ದಾರೆ, ಸ್ಟೈಲಿಶ್ ಆಗಿದ್ದಾರೆ, ಅವ್ರು ಹಾಕೊಳ್ಳೋ ಬಟ್ಟೆ ನಮ್ಗೆ ಇಷ್ಟ. ಆಮೇಲೆ ಸುದೀಪ್ ಅಣ್ಣ ಅವ್ರದ್ದೇ ಆದ ಸ್ಟೈಲನ್ನ ಒಂದು ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರು ಚೂಸ್ ಮಾಡೋ ಸಿನಿಮಾಗಳು, ಅವರು ಅಫ್ಕೋರ್ಸ್ ಕಾಂಪಿಟೇಷನ್ ಎಲ್ಲ ಕಡೆ ಇರುತ್ತೆ, ಆದರೆ ಅವ್ರ ಮನಸ್ಥಿತಿ ಹೆಂಗೆ ಅಂದರೆ ಕೆಲಸ ಮಾಡೋಣ, ನಮ್ಮ ಪಾಡ ನಾವು ಕೆಲಸ ಮಾಡೋಣ. ಆಮೇಲೆ ಬಿಗ್ ಬಾಸ್ ಮನೇಲಿ ಇದ್ದಾಗ ಅಷ್ಟು ಎನ್ಕರೇಜಿಂಗ್ ಆಗಿ, ಅಷ್ಟು ಎಲ್ಲರೂ ಅಷ್ಟು ಜವಾಬ್ದಾರಿಯಿಂದ, ಅಷ್ಟು ತೂಕವಾಗಿ ನೋಡ್ಕೊಳ್ಳುವಂಥ ವ್ಯಕ್ತಿ. ಓಕೆ. ಬಿಗ್ ಬಾಸ್ ಟೈಮಲ್ಲಿ ಸ್ಪಂದನ ಅವ್ರ ಹತ್ರ ಕಾಂಟ್ಯಾಕ್ಟಲ್ಲಿ ಇದ್ರು ಆ ಟೈಮಲ್ಲಿ. ಅಂದರೆ ಅವರು ಸ್ಪಂದನ ಇಲ್ಲಿ ಹೊರಗಡೆ ಕಷ್ಟಪಡ್ತಿದ್ರು ನೋಡಿ, ನಾನು ಆಚೆ ಬಂದಮೇಲೆ ಎಲ್ಲಪ್ಪ ನಿನ್ನ ಹೆಂಡ್ತಿ, ಎಲ್ಲಪ್ಪ ರಾಕ್ಷಸಿ ಅವಳು, ಆ ಥರ ಇದ್ಲಲ್ಲಪ್ಪ ನಿನ್ನ ಜೊತೆ ಅಂತ. ಓಕೆ ಓಕೆ. ಅಂದರೆ ಅಷ್ಟು ಪ್ರೀತಿಯಿಂದ ಕಂಡ್ರು ನಮ್ಮಲ್ಲಿ, ಅವರಾಗ್ಲಿ, ಪ್ರಿಯಾ ಅಕ್ಕ ಆಗಲಿ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸುದೀಪ್ ಅಣ್ಣನ ಬಗ್ಗೆ ಯಾವುದೇ ಸಿನಿಮಾ ಮಾಡಿದ್ರು ಆ ಸಿನಿಮಾನ ಪ್ರಮೋಟ್ ಮಾಡ್ಬೇಕಾರೆ ಹಿ ಹ್ಯಾಸ್ ಒನ್ ಅಮೇಝಿಂಗ್ ಎನರ್ಜಿ ಲೆವೆಲ್. ಅದನ್ನ ಅಚೀವ್ ಮಾಡಬೇಕು ಅಂತ ನಮ್ಗೆ ಇಷ್ಟ, ಆದರೆ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೋಬೋದಷ್ಟೇ, ಅವ್ರ ಥರ ಇರೋಕ್ಕೆ ಕಷ್ಟ.